ದೂರಲ್ಲ ಮನವಿ. ಹನಿ ಟ್ರ್ಯಾಪ್ ನಡೆದಿದೆ, ಹನಿ ಟ್ರ್ಯಾಪ್ನ ಯತ್ನ ನಡೆದಿದೆ. ತಮಗೆ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನನಗೆ ಮಾತ್ರ ಅಲ್ಲ, 48 ಜನರನ್ನು ಈ ರೀತಿಯಾಗಿ ಟ್ರ್ಯಾಪ್ ಮಾಡಿದ್ದಾರೆ. ದೊಡ್ಡದಾದಂಥ ಒಂದು ನೆಟ್ವರ್ಕ್ ಇದೆ ಇವರದ್ದು. ನಮ್ಮ ಕಡೆಯಲ್ಲೂ ಇದೆ, ನಿಮ್ಮ ಕಡೆಯಲ್ಲೂ ಇದೆ. ರಾಷ್ಟ್ರ ನಾಯಕರದನ್ನು ಮಾಡಿದ್ದಾರೆ. ಈ ಮಾತುಗಳನ್ನು ಹೇಳಿದ್ಯಾರು? ಕರ್ನಾಟಕದ ಸಹಕಾರ ಸಚಿವ KN ರಾಜಣ್ಣ ವಿಧಾನಸಭೆಯಲ್ಲಿ ಮಾತನಾಡಿರುವಂಥ ಮಾತು. ಇಷ್ಟೆಲ್ಲ ಹೇಳಿದ ನಂತರ ಅವತ್ತು ಆಡಿರತಕ್ಕಂತಹ ಮಾತಿಗೆ ಪೂರಕವಾಗಿ 3 ಪುಟಗಳ ಹನಿ ಕಹಾನಿಯನ್ನು ಬರೆದಿದ್ದಾರೆ ಅವರು. ಆ 3 ಪುಟಗಳ ಕಹಾನಿಯನ್ನು ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ. 3 ಪುಟಗಳಲ್ಲಿ ಬರೆದಿರುವಂಥದ್ದು ಹನಿ ಟ್ರ್ಯಾಪ್ ಬಗ್ಗೆ ವಿವರವಾದಂತಹ 3 ಪುಟಗಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಕಹಾನಿ ಇದೆ ಅದರಲ್ಲಿ. ಗೃಹ ಸಚಿವ ಪರಮೇಶ್ವರ್ಗೆ ಮನವಿ ಪತ್ರವನ್ನು ರಾಜಣ್ಣ ಅವರು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಬರೆದ ನಂತರ ಆ ಪತ್ರವನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ಕೈ ಸೇರಿದೆ. ವಿಧಾನಸೌಧ ಅಥವಾ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಇದರ ರವಾನೆ ಮಾಡುವಂಥ ಸಾಧ್ಯತೆ ಇದೆ. ಪರಮೇಶ್ವರ್ ಅವರು ಅದನ್ನು ವಿಧಾನಸೌಧ ಪೊಲೀಸ್ ಠಾಣೆಗೆ ಅಥವಾ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ರವಾನೆ ಮಾಡಬಹುದು. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ರಾಜಣ್ಣ ಅವರು ಕೊಟ್ಟಿದ್ದಾರೆ ಈ ಒಂದು ಪತ್ರದಲ್ಲಿ. 3 ಪುಟಗಳ ಪತ್ರದಲ್ಲಿ ಘಟನೆಯ ಸಂದರ್ಭಗಳ ಬಗ್ಗೆ ವಿವರಣೆಯನ್ನು ದಾಖಲಿಸಿದ್ದಾರೆ. ಏನೇನು ನಡೆದಿದೆ ಅನ್ನುವಂಥದ್ದನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ತಮ್ಮನ್ನು ಭೇಟಿಯಾಗೋದಕ್ಕೆ 2 ಬಾರಿ ಪ್ರಯತ್ನ ಮಾಡಿದ್ದಾರೆ. 2 ಬಾರಿ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಆ 2 ಬಾರಿ ಬಂದಾಗಲೂ ಕೂಡ ಒಬ್ಬನೇ ಹುಡುಗ ಬಂದಿದ್ದ. ಅಂದರೆ ಬಂದಿದ್ದಂತಹ ಯುವಕ ಒಬ್ಬನೇ. ಆ ಯುವಕನೇ ತನ್ನ ಜೊತೆಗೆ 2 ಬಾರಿ ಬಂದಾಗಲೂ ಕೂಡ ಬೇರೆ ಬೇರೆ ಹುಡುಗಿಯರನ್ನು ಕರ್ಕೊಂಡು ಬಂದಿದ್ದಾನೆ. ಬೇರೆ ಬೇರೆ ಹುಡುಗಿರಿದ್ರು. ಒಂದು ಸಾರಿ ಬಂದಾಗ ಒಬ್ಳು ಹುಡುಗಿದ್ಲು, ಇನ್ನೊಂದು ಸಾರಿ ಬಂದಾಗ ಇನ್ನೊಬ್ಳು ಹುಡುಗಿದ್ಲು. ಬೇರೆ ಬೇರೆ ಹುಡುಗಿರಿದ್ಲು. ಅದರಲ್ಲಿ ಬಂದಂಥ ಆಕೆಯ ಬಗ್ಗೆ ಅವರು ಗುರುತಿಸಿದ್ದಾರೆ. ಜೀನ್ಸ್ ಪ್ಯಾಂಟ್ ಧರಿಸಿದ್ಲು, ಬ್ಲೂ ಟಾಪನ್ನು ಹಾಕ್ಕೊಂಡು ಬಂದಿದ್ಲು, ಆ ಯುವತಿ ಬಂದಿದ್ಲು ಅನ್ನುವಂಥದ್ದನ್ನು ರಾಜಣ್ಣ ಅವರು ತಮ್ಮ ದೂರಿನಲ್ಲಿ ದಾಖಲಿಸಿದ್ದಾರೆ ಅಥವಾ ತನ್ನ ಮನವಿ ಪತ್ರದಲ್ಲಿ ದಾಖಲಿಸಿದ್ದಾರೆ. 2ನೇ ಬಾರಿ ಬಂದಾಗ ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರಂತೆ. ನಾವು ಹೈಕೋರ್ಟ್ ಲಾಯರ್ಗಳು ಅಂತ ಹೇಳ್ಕೊಂಡಿದ್ದಾರಂತೆ. 2ನೇ ಬಾರಿ ಬಂದು ರಾಜಣ್ಣ ಅವರನ್ನು ಮೀಟ್ ಮಾಡಿದಾಗ ಭಾಳ ಪರ್ಸನಲ್ ಆಗಿ ಮಾತನಾಡಬೇಕು, ಇಂಪಾರ್ಟೆಂಟ್ ವಿಷಯ ಇದೆ, ಗುಟ್ಟಾಗಿ ಅದನ್ನು ಹೇಳಬೇಕು ಅಂತ ಕೇಳ್ಕೊಂಡಿದ್ರಂತೆ ರಾಜಣ್ಣ ಅವರ ಬಳಿಯಲ್ಲಿ. ಅಪರಿಚಿತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪರಮೇಶ್ವರ್ ಅವರಿಗೆ ದೂರು ರೂಪದ ಮನವಿಯನ್ನು ಕೊಟ್ಟಿದ್ದಾರೆ KN ರಾಜಣ್ಣ ಅವರು. ಆ ಮೂಲಕವಾಗಿ ಇದರಲ್ಲಿ ನೀವೇ ಆ್ಯಕ್ಟ್ ಮಾಡಬೇಕು, ಗೃಹ ಸಚಿವರೇ ಇದಕ್ಕೆ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ಕೊಂಡು ಮನವಿ ಮಾಡ್ಕೊಂಡಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಅವರು. ಹಾಗಾದರೆ ಗೃಹ ಸಚಿವರಿಗೆ ದೂರು ಕೊಟ್ಟರೆ, ಮನವಿ ಕೊಟ್ಟರೆ ತನಿಖೆ ಶುರುವಾಗೋಗ್ಬಿಡುತ್ತಾ? ಯಾರು ತನಿಖೆಯನ್ನು ಮಾಡ್ತಾರೆ? ಒಂದು ಕಡೆಯಲ್ಲಿ ಪರಮೇಶ್ವರ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಸುಮೋಟೋ ಕೇಸನ್ನು ದಾಖಲಿಸ್ಕೊಳ್ಳೋಕ್ಕಾಗಲ್ಲ, ಇದರಲ್ಲಿ ಘಟನೆಯ ಬಗ್ಗೆ ಅವರು ದೂರು ಕೊಡಬೇಕು ಅಂತ ಹೇಳ್ತಿದ್ದಾರೆ. ದೂರು ಮನವಿ ರೂಪದಲ್ಲಿ ಬಂದಿದೆ. ಹನಿ ಟ್ರ್ಯಾಪ್ ಬಗ್ಗೆ ಯಾವ ತನಿಖೆ ಮಾಡುತ್ತೆ ಸರ್ಕಾರ? ಹಾಗಾದರೆ ಏನು ಮಾಡುತ್ತೆ? ಸದನದಲ್ಲಿ ಭರವಸೆ ಕೊಟ್ಟಿದ್ದಾರೆ, ನಾವು ರಾಜಣ್ಣ ಅವರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ಅವ್ರಿಗೆ ನ್ಯಾಯ ಕೊಡಿಸ್ತೀವಿ. ಈ ಮಾತುಗಳನ್ನು ಖುದ್ದು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಸದನದ ಒಳಗಡೆ ಆಡಿರುವಂತಹ ಮಾತದು. ಪೊಲೀಸರಿಗೆ ದೂರು ಸಲ್ಲಿಸಿ ತನಿಖೆಗೆ ಮನವಿ ಮಾಡಿಲ್ಲ ಸಚಿವ KN ರಾಜಣ್ಣ ಅವರು. ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಅವರು. ದೂರು ವಿಚಾರದಲ್ಲೂ ಕೂಡ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇರುವಂತಹ ಸಚಿವರು. ಇದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಈ ದೂರಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ದೂರನ್ನು ಹೇಗೆ ಕೊಡಬೇಕು, ಯಾವ ಸ್ವರೂಪದಲ್ಲಿ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಭಾಳಷ್ಟು ವಿಚಾರ ಮಂಥನ ಆಗಿರುವಂಥ ಚಾನ್ಸಸ್ ಇದ್ದೇ ಇದೆ. ಯಾಕಂದರೆ ಘಟನೆ ನಡೆದ ತಕ್ಷಣಕ್ಕೆ ದೂರು ಕೊಡೋದಿದ್ದರೆ ಜಾಸ್ತಿ ಯೋಚನೆ ಮಾಡೋದಕ್ಕೆ, ಸ್ಟ್ರಾಟಜಿ ಮಾಡೋದಕ್ಕೆ ಅವಕಾಶಗಳಿಲ್ಲ. ಘಟನೆ ಯಾವತ್ತೂ ನಡೆದಿದೆ ಗೊತ್ತಿಲ್ಲ. ಈಗ ಇವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟೇನೆ 5 ದಿವಸ ಆಗಿದೆ. ಗೃಹ ಸಚಿವರಿಗೆ ಮಾತ್ರ ಘಟನೆಯ ವಿವರ ಇರುವಂತಹ ಪತ್ರವನ್ನು ಸಚಿವರು ಕೊಟ್ಟಿದ್ದಾರೆ. ಅವರು ಪೊಲೀಸರಿಗೆ ದೂರು ದಾಖಲಿಸಿಲ್ಲ, ಗೃಹ ಸಚಿವರಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಸದನದಲ್ಲೂ ಗೃಹ ಸಚಿವರಿಗೆ ದೂರು ಸಲ್ಲಿಸುವುದಾಗಿ ಅವರು ಹೇಳ್ಕೊಂಡಿದ್ದು. ಸದನದಲ್ಲೂ ಕೂಡ ಅವರು ಹೇಳಿದ್ದಾನೆ, ನಾನು ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಹೇಳಿರಲಿಲ್ಲ, ನಾನಿದರ ಗೃಹ ಸಚಿವರಿಗೆ ದೂರು ಕೊಡ್ತೇನೆ, ಸರ್ಕಾರ ಕ್ರಮ ಕೈಗೊಳ್ಳಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾಳೆ ದಿನ ಎಲ್ಲರೂ ಕೂಡ ನಾವು ಪೊಲೀಸರಿಗೆ ಹೋಗಿ ದೂರು ಕೊಡೋದಿಲ್ಲ, ಸರ್ಕಾರ ಕ್ರಮ ಕೈಗೊಳ್ಳಲಿ ಅಂತೇಳಿ ಗೃಹ ಸಚಿವರಿಗೆ ಹೋಗಿ ದೂರು ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ಕ್ರೈಮ್ ನಡೆದಾಗ. ಯೋಚನೆ ಮಾಡಿ. ಯಾಕಂದರೆ ಇಲ್ಲಿರುವಂಥವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಸಚಿವ. ಅವ್ರಿಗೆ ಕಾನೂನು ಜ್ಞಾನ ಇದೆ, ಸಂವಿಧಾನದ ಜ್ಞಾನ ಇದೆ, ಎಲ್ಲವೂ ಕೂಡ ಇದೆ. ಅವರು ಕೊಟ್ಟಿರುವಂಥ ದೂರು ಯಾರಿಗೆ? ಪೊಲೀಸರಿಗೆಲ್ಲ, ಗೃಹ ಸಚಿವರಿಗೆ. ಪೊಲೀಸರಿಗೆ ದೂರು ಸಲ್ಲಿಸದಿದ್ದರೆ FIR ದಾಖಲಿಸುವಂಥದ್ದು ಯಾರು? ಪರಮೇಶ್ವರ್ ಅವರು ಸೆಕ್ಷನ್ಗಳನ್ನು ಹಾಕಿ FIR ಬರೀತಾರಾ? ಯಾರು FIR ಅನ್ನು ದಾಖಲಿಸಿಕೊಳ್ಳುವಂಥದ್ದು? ತನಿಖೆಯನ್ನು ಯಾವ ಆಧಾರದಲ್ಲಿ, ಯಾವ ಕಾನೂನಿನ ಅಡಿಯಲ್ಲಿ ದಾಖಲಿಸಿಕೊಳ್ಬೇಕು, ತನಿಖೆಯನ್ನು ಶುರು ಮಾಡಬೇಕು? ಕೇವಲ ಗೃಹ ಸಚಿವರಿಗೆ ದೂರು ಕೊಟ್ಟ ಕ್ಷಣ ನಾಳೆ ದಿವಸ
ಕಳ್ಳತನ ಆದರೂ ಕೂಡ ಗೃಹ ಸಚಿವರಿಗೆ ಹೋಗಿ ಮನವಿ ಕೊಡೋದು, ಸರ್ ನೀವು ಕಳ್ಳತನ ಆಗಿದೆ, ಹಿಂಗೆ ಕಳೆದುಕೊಂಡಿದ್ದೀವಿ, ನೀವು ಹುಡುಕಿ ಕೊಡಿ. ಈ ರೀತಿಯಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಗೃಹ ಸಚಿವರಿಗೆ ದೂರು ಕೊಟ್ಟಿದ್ದಾರೆ. ಎಂಥ ಎಕ್ಸಾಂಪಲನ್ನು ಸೆಟ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅನ್ನೋಂಥದಕ್ಕೆ ಇದು ಉದಾಹರಣೆಯಾಗಿ ನಮ್ಮ ಮುಂದಿರುವುದು. ದೂರು ದಾಖಲಿಸದೇ ಇದ್ದರೆ ಕೇವಲ ನ್ಯಾಯಾಂಗ ತನಿಖೆಯನ್ನು ನಡೆಸ್ತಾರಾ? ನ್ಯಾಯಾಂಗ ತನಿಖೆಯನ್ನು ನಡೆಸಿ ಒಂದು ವರದಿಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರಾ? ಅಥವಾ ಹಿರಿಯ ಅಧಿಕಾರಿಗಳ ಮೂಲಕವಾಗಿ ವರದಿಯನ್ನು ಪಡ್ಕೊಳ್ಳೋದಕ್ಕೆ ಅದು ಯಾವ ಸ್ವರೂಪದಲ್ಲಿ ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಆಗಿರುವಂಥದ್ದು ಕ್ರಿಮಿನಲ್ ಕೇಸ್, ಅವರನ್ನು ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ನಡೆದಿದೆ ಅಂತೇಳಿ ಆದಾಗ ಅದನ್ನು ಧೈರ್ಯವಾಗಿ ದೂರು ದಾಖಲಿಸಿ ತನಿಖೆ ನಡೆಸುವಂತೆ ಮಾಡಿ ಯಾರ ಬಂಡವಾಳ ಬಯಲಾಗಬೇಕೋ ಆ ಬಂಡವಾಳ ಬಯಲು ಮಾಡಬೇಕಿತ್ತು. ಆ ಕೆಲಸವನ್ನು ಸಹಕಾರ ಸಚಿವರು ಮಾಡ್ತಾ ಇಲ್ಲ ಅಂತೇಳಿ ಆದರೆ ಯಾಕೆ ಅಂತ ಹೇಳಿ. ಹಾಗಾದರೆ ಇದರಲ್ಲಿ ಸದನದಲ್ಲಿ ಮಾತಾಡಿದ ಕಾರಣಕ್ಕಾಗಿ ಸ್ಪೀಕರ್ ಅವರು ಎಂಟ್ರಿ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಇದ್ದೇ ಇದೆ. ಯಾಕಂದರೆ ಹನಿ ಟ್ರ್ಯಾಪ್ ಬಗ್ಗೆ ರಾಜಣ್ಣ ಮೊದಲು ಪ್ರಸ್ತಾಪಿಸಿದ್ದೇ ವಿಧಾನಸಭೆಯಲ್ಲಿ ಕಸ್ಟೋಡಿಯನ್ ಇರುವಂಥದ್ದು ಸ್ಪೀಕರ್ ಅವರು. ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿರುವಂಥ ಕಾರಣಕ್ಕೆ ಸ್ಪೀಕರ್ ಅನುಮತಿಯೂ ಕೂಡ ಅಗತ್ಯ ಅಂತೇಳಿ. ಅಂದರೆ ಸದನದಲ್ಲಿ ಆಡಿರುವಂತಹ ಮಾತು, ಈ ಎಲ್ಲ ವಿಚಾರಗಳನ್ನು ಹೇಗೆ ತನಿಖೆಗೆ ಒಪ್ಪಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಹನಿ ಟ್ರ್ಯಾಪ್ ತನಿಖೆ ವಿಚಾರದಲ್ಲಿ ಸ್ಪೀಕರ್ ನಿರ್ಧಾರ ಏನಾಗಿರುತ್ತೆ, ಅದು ಅಂತಿಮ ಆಗುತ್ತಾ? ಅವರು ಯಾವುದಾದ್ರು ತನಿಖೆಗೆ ಸೂಚನೆಯನ್ನು ಕೊಡಿಸೋದಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದರೆ ಸದನದ ಸದಸ್ಯ ಎತ್ತಿರ್ತಕ್ಕಂಥ ಪ್ರಶ್ನೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಹಾಗೂ ರಾಜಣ್ಣ ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಇವತ್ತು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದು ತೋರಿಸ್ತೀನಿ. ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬೋದು, ನಮಗೆ ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತಾದರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ. ಸುವೋಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಸದನದಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ನಮಗೆ ಅದನ್ನು ಸ್ಪೀಕರ್ ಅವರು ತಿಳಿಸ್ಬೇಕು. ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ನೀವು ಹೇಳೋದು ನಿಜ, ಪಬ್ಲಿಕ್ ಡೊಮೈನಿಗೆ ಬಂದುಬಿಟ್ಟಿದೆ, ಸುವೋಮೋಟೋ ತಗೋಬೋದಾಗಿತ್ತಲ್ಲ ಅಂತ. ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ. ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ ಅದು ಬೇರೆ ವಿಷಯ. ಆದರೆ ಯಾವುದೂ ಕೂಡ ಅಂಥದ್ದು ನಮಗೆ ಕಾಸ್ ಆಫ್ ಆ್ಯಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದು. ನಮ್ಮ ಪಾರ್ಟಿನಲ್ಲೂ ಮಾಡಿರೋರು ಇದ್ದಾರೆ, ಬೇರೆ ಪಾರ್ಟಿ ಮಾಡೋರು ಇದ್ದಾರೆ, ಇಲ್ಲೂ ಒಳಗಾಗಿರೋರು ಇದ್ದಾರೆ, ದೆಹಲಿನಲ್ಲೂ ಒಳಗಾಗಿರೋರು ಇದ್ದಾರೆ ಅಂತ ಹೇಳಿದ್ದೇನೆ ಹೊರತು ನಾನು ಯಾರೋ ಬೇರೆಯವರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತೇಳಿ ನಾನು ಹೇಳಿಲ್ಲ. ನಾನು ಹೇಳದೇ ಇದ್ದದ್ದನ್ನ ನಾನು ಹೇಳೋರೆ ಅಂತೇಳಿ ನನ್ನಿಂದ ಅದನ್ನ ಸ್ಪಷ್ಟೀಕರಣ ಮಾಡಕ್ಕೆ ಹೋಗ್ಬೇಡಿ. ಅದೇ ನನಗೇನು ಅನುಭವ ಆಗಿದೆ ಅದು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯನೇ ಹೊರತು ಬೇರೆಯವ್ರಿಗೆ ಏನಾಗಿದೆ ಏನಾಗಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಯಾಕೆ ಸಾಧ್ಯ? ನನಗೇನು ಅನುಭವ ಆಗಿದೆ, ನಾನೇನು ಅನುಭವಿಸಿದ್ದೇನೆ ಅಷ್ಟು ಮಾತ್ರ ನಾನು ನರೇಶನ್ ಹೇಳಬಹುದೇ ಹೊರತು ಅದ್ರ ಬಿಯಾಂಡ್ ದಟ್ ನಾನೇನು ಹೇಳಲಿಕ್ಕೆ ನನಗೇನು ಗೊತ್ತಿರುತ್ತೆ? ಇದೇ ಫಸ್ಟ್ ಟೈಮ್ ನಡೆದಿರೋದು. ಎಷ್ಟಾಗಿದ್ದಾವೆ, ಎಷ್ಟು ಜನ ಅಲ್ಲಿ ನ್ಯಾಯಾಲಯಗಳಲ್ಲಿ ಸ್ಟೇ ತಗೊಂಡಿರೋರು ಎಷ್ಟು ಜನ ಇದ್ದಾರೆ? ನನಗಿನ್ನ ಜಾಸ್ತಿ ನಿಮ್ಮ ಹತ್ರ ಮಾಹಿತಿ ಇದ್ದಾವೆ. ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕೆಟ್ಟ ಚಾಳಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರ್ದು, ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೀನಿ ಹೊರತು ಯಾರ್ದೋ ಮೇಲೆ ಸಿಟ್ಟು ತೀರಿಸ್ಕೊಳ್ಳೋಕ್ಕೆ ಅಥವಾ ಯಾರ್ದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ. ಇಲ್ಲಿ ಇವ್ರಿಗೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಒಂದು ಕಡೆಯಲ್ಲಿ ನಮ್ಮ ಅನುಭವಕ್ಕೆ ಬಂದಿರೋದು, ಹೌದು ನಿಮ್ಮ ಅನುಭವಕ್ಕೆ ಬಂದಿರೋದನ್ನೇ ನೀವು ಹೇಳಬೇಕಾಗಿರುವಂಥದ್ದು, ನಿಮಗೆ ಅನ್ಯಾಯ ಆಗಿರುವಂಥದ್ದನ್ನೇ ನೀವು ಪ್ರಸ್ತಾಪ ಮಾಡಬೇಕಾಗಿರುವಂಥದ್ದು, ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ದ ಕಾರಣಕ್ಕಾಗಿಯೇ ನೀವು ದೂರು ಕೊಡಬೇಕಾಗಿರುವಂಥದ್ದು ಅಲ್ವಾ? ಇದೇ ಕಾರಣಕ್ಕಾಗಿ ಈ ಹನಿಯ ಸುತ್ತು ಬಹಳಷ್ಟು ಅನುಮಾನಗಳಿರುವಂಥದ್ದು. ಯಾಕಂದರೆ ಇದನ್ನು ನಡೆಸ್ಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದರೆ ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು ಅನ್ನುವಂತಹ ಧೋರಣೆಯಲ್ಲಿ ನಡೀತಾ ಇದ್ದಾರೆ ಇವರು ಯಾವುದೇ ರೀತಿಯಾದಂತಹ ನ್ಯಾಯ ಬೇಕು ಅಥವಾ ಇಂಥವ್ರು ಮಾಡ್ತಾ ಇದ್ದಾರೆ, ಇಂಥವರ ಮುಖ ಬಯಲಾಗಬೇಕು, ಈ ಧೋರಣೆ ಕಾಣ್ತಾ ಇಲ್ಲ. ಕೆಟ್ಟ ಚಾಳಿ ಮುಂದುವರಿಬಾರ್ದು ಅನ್ನುವಂತಹ ಮಾತು ಪೊಲೀಸರಿಗೆ ದೂರು ಕೊಡೋದಕ್ಕೆ ಹಿಂದೇಟು. ಇದು ಸದ್ಯಕ್ಕಿರುವಂತಹ ಸಂಗತಿ. ಪಕ್ಷದೊಳಗಿನವರಿಂದಲೇ ಹನಿ ಟ್ರ್ಯಾಪ್ ಯತ್ನ ನಡೆದಿರೋದ್ರಿಂದ ಇಕ್ಕಟ್ಟಿನಲ್ಲಿ ಕೈ ನಾಯಕರು ಇದಾರಾ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ. ಇವರ ಪಕ್ಷದವರೇ ಇವರು ಮಾಡಿಸ್ಕೊಂಡಿದ್ದಾರೆ, ಹಾಗಾಗಿ ಇವರು ದೂರು ಕೊಡೋದಕ್ಕೆ ಹೋಗ್ತಾ ಇಲ್ಲ ಅಂತ. ನಮ್ಮನೆಯವರ ಬಗ್ಗೆ ನಾವೇ ಹಿಂಗೆ ಕಂಪ್ಲೇಂಟ್ ಕೊಡೋದು ಅನ್ನುವಂಥ ಧೋರಣೆ ಇರುತ್ತಲ್ಲ, ಆ ಧೋರಣೆಯಲ್ಲಿ ಇದ್ದಾರೆ. ಪ್ರಭಾವಿಗಳು ಹನಿ ಟ್ರ್ಯಾಪ್ಗೆ ಪ್ರಯತ್ನಿಸಿದ ಕಾರಣದಿಂದಲೇ ಪೊಲೀಸರಿಗೆ ದೂರು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾರೋ ಪ್ರಭಾವಿ ಇಲ್ಲಿ ಇದ್ದಾರೆ ಅನ್ನೋದನ್ನು ಇವರೇ ದೃಢಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲದೆ ಹೋಗಿರ್ತೀರಿ, ಸಾಮಾನ್ಯರು ಯಾರು ಮಾಡಿದ್ದಿರ್ತೀರಿ, ಇಷ್ಟೊತ್ತಿಗೆ ದೂರು ಕೊಟ್ಟಿರ್ತಿದ್ರು, ಒಂದು ಒಳಗೆ ಹಾಕಿಸ್ತಾ ಇದ್ರು. ಅದ್ಯಾವುದೂ ಆಗ್ತಾ ಇಲ್ಲ.
ಯಾವ ಕಾರಣಕ್ಕಾಗಿ? ಹಾಗಾದ್ರೆ ನಿಜವಾದಂತಹ ತನಿಖೆ ನಡೆದ್ರೆ ಹನಿ ಟ್ರ್ಯಾಪ್ಗೆ ಯತ್ನಿಸಿದವರ ಮುಖವಾಡ ಕಳಚಿ ಬೀಳುತ್ತಾ? ಯಾವ ಕಾರಣಕ್ಕಾಗಿ? ಸರಿಯಾದಂತಹ ತನಿಖೆ ನಡೆಸಿದ್ರೆ ಇಂಥವರು ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ, ಇದರ ಫ್ಯಾಕ್ಟರಿಯನ್ನು ಇಂಥವ್ರು ಇಟ್ಕೊಂಡಿದ್ದಾರೆ, ಬಯಲಾಗಬೇಕಲ್ವಾ ಅದು? ಅದೇ ಇವರ ಉದ್ದೇಶ ಆಗಿರ್ತಿದ್ರೆ ಅದಕ್ಕೆ ಪೂರಕವಾಗಿ ಕಂಪ್ಲೇಂಟ್ ಇರಬೇಕಲ್ವಾ? ಕೇವಲ ರಾಜಕೀಯ ಒತ್ತಡ ಸಾಧಿಸೋದಕ್ಕೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣವನ್ನ ಪ್ರಸ್ತಾಪಿಸ್ತಾ ಇದ್ದಾರ ರಾಜಣ್ಣ ಅಂತೇಳಿ. ಅಂದ್ರೆ ಒಬ್ಬರ ಮೇಲೆ ರಾಜಕೀಯದ ಒತ್ತಡವನ್ನ ಸಾಧಿಸ್ಕೊಳ್ಬೇಕು, ಆದರೆ ಬೇರ್ನೇನೂ ಆಗಬಾರ್ದು, ಕೋಲು ಮುರಿಬಾರ್ದು. ಈ ಧೋರಣೆಯಲ್ಲಿ ರಾಜಣ್ಣ ಅವರು ಕೂಡ ಇದ್ದಂಗೆ ಕಾಣ್ತಾ ಇದೆ. ಎಲ್ಲಿವರೆಗೆ ಇದು ಹೋಗುತ್ತೆ ಗೊತ್ತಿಲ್ಲ, ನೋಡಬೇಕು. ಆದರೆ ಬಹಳ ಟ್ವಿಸ್ಟು ಟರ್ನ್ಗಳಂತೂ ಇದು ತೆಗೆದುಕೊಳ್ತಾ ಇದೆ. ಬಹಳಷ್ಟು ಸಿಕ್ಕುಗಳಿದ್ದಾವೆ, ಅವು ಹೇಗೆ ಬಿಡಿಸ್ಕೊಳ್ತವೆ, ಯಾರ ಮುಖವಾಡ ಅಂತಿಮವಾಗಿ ಬಯಲಾಗುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ.